ಈಗ ನಮ್ಮ ಬಂಡೂರಲ್ಲಿ ವಿಶೇಷ ಕಾಣಿಸ್ತೀನಿ ಬನ್ನಿ. ಇದು ಬಂಡೂರ ರಕ್ಷಣೆ ಹನುಮಂತ ಹೇಳಿ, ಇವನು ಕೋಟೆ ಹನುಮಂತ ಅಂತ ಹೇಳಿ. ಈಗ ಉಳಿದವರೆಲ್ಲ ಕೈಲಿ ಗದೆ ಇರುತ್ತೆ, ಇದು ನೋಡಿ ಇಲ್ಲಿ ಕಾಣಿರ್ಬೋದು, ಇಲ್ಲಿ ಗದೆ ಉಂಟು, ಇಲ್ಲಿ ಗದೆ. ಈ ಹನುಮಂತನ ವಿಶೇಷ ಇದು ಕಹಳೆ, ಇದು ಕಹಳೆ, ಇದೇನು ಕಾಣಿಸ್ತಿದೆಯಲ್ಲ ಇದು ಕಹಳೆ. ಈ ಹನುಮಂತನಿಗೆ ಕೋರೆ ಹಲ್ಲಿದೆ, ಈಗ ಕಾಣಿಸ್ಬೋದು ನಿಮ್ಗೆ. ಇದು ಉದ್ಭವ ಗಣಪತಿ, ನೀವು ನೋಡ್ತಾ ಇರ್ಬೋದು ಉದ್ಭವ ಗಣಪತಿ. ಇದು ಹಿಂದಿನಿಂದಕ್ಕೂ ಉದ್ಭವ ಆಗಿ ಬಂದಿದ್ದು. ಸೌತಡ್ಕ ಬಿಟ್ರೆ ಇಲ್ಲೇ ಬಹುಶಃ ಇರ್ಬೋದು, ನನಗೆ ಗೊತ್ತಿಲ್ಲ, ನಾಲೆಜ್ ಇಲ್ಲ. ಬಟ್ ಸೌತಡ್ಕದಲ್ಲಿ ಏನ್ ರೂಲ್ಸ್ ಇದೆ ಅದು ಇಲ್ಲಿದೆ, ಇದಕ್ಕೆ ಕಟ್ಟಡ ಮಾಡುವಂಗಿಲ್ಲ. ಇನ್ನೊಂದು ಪಲ್ಲಕ್ಕಿ, ಇದು ನಮ್ದು ತಾಯಿ ಕೂದು ಪಲ್ಲಕ್ಕಿ ಬಿಟ್ಟು ಇನ್ನೊಂದು ದೇವಿದು ಪಲ್ಲಕ್ಕಿ ಇದೆ. ಇದೇನಂದ್ರೆ ಹನುಮಂತ ಮತ್ತೆ ಚಾಮುಂಡೇಶ್ವರಿ, ಮತ್ತೊಂದು ಮೂಲ ಚಾಮುಂಡೇಶ್ವರಿ ಕೊಡ್ತಾಳೆ. ಇದು ಸಂಕ್ರಾಂತಿಗೆ ಮಾತ್ರ ಹೇಳ್ತೀವಿ ಪಲ್ಲಕ್ಕಿ. ಬಂದಂತ VIP ಗಳ ಕೂರ್ಲಿಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮತ್ತೆ ರೋಪ್ ಕಟ್ಲಿಕ್ಕಿದೆ. ಇಲ್ಲೇ ಕೆಂಡ ಆಗುತ್ತೆ. ಇಲ್ಲಿ ಸುಮಾರು 370 ಜನ ಕೆಂಡ ಹಾಯ್ತಾರೆ. 370 ಜನ ಇಲ್ಲಿ ಕೆಂಡ ಹಾಯ್ತಾರೆ. 11 ಕಳಸ ನಿಲ್ಲತ್ತೆ. ಇದು ಸ್ಪ್ರೆಡ್ ಆಗಿಲ್ಲ. ಬಟ್ ಉತ್ತರ ಕನ್ನಡದಲ್ಲಿ ಎಲ್ಲೂ ಕೂಡ 11 ಕಳಸಗಳು ನಿಲ್ಲುವಂತ ದೇವಸ್ಥಾನಗಳಿಲ್ಲ. 11 ಕಳಸ ಒಟ್ಟಿಗೆ ಬಂದು ನಿಲ್ತಾವೆ. ಎಷ್ಟೋ ದೈವಭೂತಗಳು ದರ್ಶನ ಬಂದು ಕುಣಿತಾವೆ. ನಮಸ್ತೆ, ನಾನು ಪ್ರಶಾಂತ್ ಬಂಡೂರು ಮಾತಾಡ್ತಿರೋದು. ಈ ಬಾರಿ 2026ರಲ್ಲಿ ಬಂಡೂರು ಜಾತ್ರಾ ಮಹೋತ್ಸವ ಮತ್ತೆ ಪುತ್ರ ಕಾಮೇಷ್ಟಿ ಎರಡನ್ನೂ ಕೂಡ ಇಟ್ಕೊಂಡಿದ್ದೀವಿ. ಅದರಿಂದ ಸ್ವಲ್ಪ ತಯಾರಿ ಭರದಲ್ಸಾಗ್ತಾ ಇದೆ. ನಾಳೆ ನಮ್ಮ ಬಂಡೂರೇಶ್ವರಿ ಪಲ್ಲಕ್ಕಿ 4 ತಿಂಗಳಾಗಿ ಹೊರಗಡೆ ಹೋಗಿ ನಾಳೆ ವಿಜೃಂಭಣೆ ಉತ್ಸವದಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇದ್ದಾಳೆ. ಪ್ರಥಮವಾಗಿ ಸುಮಾರು 2:30ಗೆ ಚಂದಾವರದಲ್ಲಿ ಇರ್ತಾಳೆ. ಚಂದಾವರದಲ್ಲಿ ಕಪ್ಪವನ್ನ ಕೊಟ್ಟು ಚಂದಾವರ ದೇವಸ್ಥಾನ ಪೂಜೆಯನ್ನು ಕೊಟ್ಟು ಅಲ್ಲಿಂದ ರ್ಯಾಲಿ ಮೂಲಕವಾಗಿ ದಂಡಿನದುರ್ಗ, ಹೊನ್ನವರ ದಂಡಿನದುರ್ಗಕ್ಕೆ ಬರ್ತಾಳೆ. ದಂಡಿನದುರ್ಗದಲ್ಲಿ ಅಲ್ಲೂ ಕೂಡ ದೇವಿಗೆ ಪೂಜೆಯನ್ನು ಕೊಟ್ಟು ಅಲ್ಲೂ ಕೂಡ ಕಪ್ಪವನ್ನು ಕೊಟ್ಟು ಅದರ ನಂತರದಲ್ಲಿ ಹಡಿನ್ಬಾಳ ಬಂದು ಹಡಿನ್ಬಾಳದಿಂದ ಸುಮಾರು 8 ಗಂಟೆಗೆ ನಮ್ಮ ಬಂಡೂರಿಗೆ ಬರ್ತಾಳೆ. ಅವಳನ್ನು ನಾವು 8 ಗಂಟೆ ಹೊತ್ತಿಗೆ ನಾವು ಇಲ್ಲಿ ದೇವಸ್ಥಾನ ಸ್ವಾಗತ ಮಾಡ್ಕೊತಾ ಇದ್ದೀವಿ. ಅದಕ್ಕಾಗಿ ಬರದ ಸಿದ್ಧತೆ ಆಗ್ತಾ ಉಂಟು. ನೀವು ನೋಡ್ಬೋದು, ಇಲ್ಲೆಲ್ಲ ಈಗ ಕಳಿಸ್ತಾ ಇದ್ದೀವಿ. ಇನ್ನೂ ಕೆಲಸಗಳಿದೆ ಬಾಕಿಯಾಗಿ. ಎಲ್ಲ ಒಂದು 25-30 ಜನ ಹುಡುಗರು ಕೆಲಸ ಮಾಡ್ತಿದ್ದಾರೆ, ಒಂದು 15-20 ಜನ ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ. ಬರದ ಸಿದ್ಧತೆಗಳು ಎಲ್ಲ ಕಡೆ ನಡೀತಾ ಉಂಟು. ಅಲ್ಲಿ DJ ತಯಾರಿ ಆಗ್ತಾ ಉಂಟು ಅವಳನ್ನು ಕರ್ಕೊಂಡು ಬರ್ಲಿಕ್ಕೆ. ಅನ್ನದಾನ ಛತ್ರಗಳ ಕೆಲಸ ಆಗ್ತಾ ಇದೆ. ತೋರಣ ಹಾಕ್ತಾ ಇದ್ದೀವಿ. ಮತ್ತೆ ದೇವಸ್ಥಾನಕ್ಕೆ ಸಹಜವಾಗಿ ಬಣ್ಣ ಅಥವಾ ಸಗಣಿಯಲ್ಲಿ ಸಾರಿಸುವಂಥದ್ದು, ಇವೆಲ್ಲ ಸಿದ್ಧತೆಗಳಾಗ್ತಾ ಇದೆ. ಇಲ್ಲಿ ವೇದಿಕೆ ಕಾರ್ಯಕ್ರಮದೊಂದು ನಾನು ನಿಮ್ಗೆ ಕಾಣಿಸ್ತೀನಿ ಬನ್ನಿ. ವೇದಿಕೆಯಲ್ಲಿ ನಾವು 5 ದಿನಕ್ಕೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ತದೆ. ಅಂತ ವೇದಿಕೆ ಸಿದ್ಧತೆಗಳು ಹೇಗೆ ಆಗ್ತಿದೆ ಏನು ಅನ್ನೋದನ್ನು ಕೂಡ ಕಾಣಿಸ್ತೀವಿ. ಕಲಾವಿದರು ಇದ್ದಾರೆ, ವಿಶ್ವ ಅಂತ ಅನೇಕ ಕಲಾವಿದರು ಕೆಲಸ ಮಾಡ್ತಾ ಇದ್ದಾರೆ. ಇವು ನಮ್ಮ ದೇವಸ್ಥಾನಕ್ಕೆ ಸಿದ್ಧತೆಗಳಿಗೆ ದೇಣಿಗೆ ಕೊಟ್ಟವರಾಗ್ಲಿ, ಪ್ರೋಗ್ರಾಮ್ ಆಗ್ಲಿ, ಪಾಂಪ್ಲೆಟ್, ಬ್ಯಾನರ್ಗಳು ರೆಡಿ ಆಗ್ತಾ ಇದೆ. ವರ್ಷವೂ ಕೂಡ ನನ್ನ ದೇವಸ್ಥಾನಕ್ಕೆ ಪ್ರತಿ ರಾಜ್ಯದಿಂದ ಜಾತ್ರೆ ನೋಡ್ಲಿಕ್ಕೆ ಬರ್ತಾರೆ ಹೊರಗಡೆಯಿಂದೆಲ್ಲ. ಇದ್ರ ಭಕ್ತಾದಿಗಳು ರಾಜ್ಯ ಬಿಟ್ಟು ಮುಂಬೈ, ಚೆನ್ನೈಲಿ ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಈಗ ಟಿಕೆಟ್ ಬುಕ್ ಮಾಡಿದ್ದಾರೆ, ಕೆಲವರು ಗಾಡಿ ಮಾಡ್ಕೊಂಡಿದ್ದಾರೆ, ಬರ್ತಾ ಇದ್ದಾರೆ. ಅವರಿಗಾಗಿ ನಾವು ಉಳಿಯೋಕಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅಲ್ಲಿ ಇರ್ಲಿಕ್ಕೆ ಅನ್ನದಾನ ಛತ್ರ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನು ಉಳಿದಂತಹ ಕೆಲಸ ಸ್ಟೇಜಲ್ಲಿ ಸಗಣಿ ಮೂಲಕವಾಗಿ, ಸಗಣಿ ಮತ್ತು ಮಣ್ಣಿನ ಮೂಲಕನೇ ಆಗ್ಬೇಕು ಅಂತ ಅವಳ ಆಸೆ. ಅದೇ ತರ ಪ್ರಕಾರವಾಗಿ ಇಲ್ಲಿ ವೇದಿಕೆ ಸಿದ್ಧ ಆಗ್ತಿದೆ. ಕಲಾವಿದರು ಸಿದ್ಧತೆ ಮಾಡ್ತಾ ಇದ್ದಾರೆ. ಇದ್ರ ಕೆಲಸ ಎಲ್ಲ ಆಗ್ಲಿಕ್ಕಿದೆ ಇನ್ನೂ ಬಾಕಿ, ಆದ್ರೆ ತೋರಣ ಎಲ್ಲ ಬಿದ್ದಿದೆ. ಬಂದಂತ VIP ಗಳ ಕೂರ್ಲಿಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮತ್ತೆ ರೋಪ್ ಕಟ್ಲಿಕ್ಕಿದೆ. ಇಲ್ಲೇ ಕೆಂಡ ಆಗುತ್ತೆ. ಇಲ್ಲಿ ಸುಮಾರು 370 ಜನ ಕೆಂಡ ಹಾಯ್ತಾರೆ. 370 ಜನ ಇಲ್ಲಿ ಕೆಂಡ ಹಾಯ್ತಾರೆ. 11 ಕಳಸ ನಿಲ್ಲತ್ತೆ ಇಲ್ಲಿ. 11 ಕಳಸ, ಲಾಲಕ್ಕಿ, ಮತ್ತೆ 2 ಪಲ್ಲಕ್ಕಿ, ಬಹಳ ವಿಜೃಂಭಣೆ ಆಗ್ತದೆ. ನಮ್ದು 16ನೇ ದಿನಕ್ಕೆ ನಾವು ಜಾತ್ರೆ ನೋಡ್ತೀವಲ್ಲ, ಅದು ಬಹುಶಃ ಉತ್ತರ ಕನ್ನಡದಲ್ಲಿ ಎಲ್ಲೂ ಇಲ್ಲ. ಇದು ಸ್ಪ್ರೆಡ್ ಆಗಿಲ್ಲ. ಬಟ್ ಉತ್ತರ ಕನ್ನಡದಲ್ಲಿ ಎಲ್ಲೂ ಕೂಡ 11 ಕಳಸಗಳು ನಿಲ್ಲುವಂತ ದೇವಸ್ಥಾನಗಳಿಲ್ಲ. 11 ಕಳಸ ಒಟ್ಟಿಗೆ ಬಂದು ನಿಲ್ತಾವೆ. ಎಷ್ಟೋ ದೈವಭೂತಗಳು ದರ್ಶನ ಬಂದು ಕುಣಿತಾವೆ. ಕೆಂಡ ಹಾಯುವಾಗ ಅದೊಂದು ಸಂಭ್ರಮ ಬೇರೆ. ಸಣ್ಣ ಮಕ್ಕಳು ಆಯ್ತಾರೆ. ಮತ್ತೆ ಆ ಪಲ್ಲಕ್ಕಿಯಲ್ಲಿ ಮಕ್ಕಳ ಸಂತಾನ ಭಾಗ್ಯ ಇಲ್ಲದೆ ಬಂದಿರ್ತಾರಲ್ಲ, ಅವ್ರಿಗೆ ಸಂತಾನ ಭಾಗ್ಯ ಆದವರು ಪಲ್ಲಕ್ಕಿ ಒಳಗಡೆ ಮಗುವನ್ನ ಹಾಕ್ತಾರೆ ಹಾಯ್ಲಿಕ್ಕೆ. ಅದು ನೋಡ್ಲಿಕ್ಕಂತ ರೋಮಾಂಚನ ಅದು ಇಲ್ಲೇ ನಡೆಯುತ್ತೆ. ಅವರು ಪಲ್ಲಕ್ಕಿನ ಏನ್ ಮಾಡ್ತಾರೆ ಅಂದ್ರೆ ಆ ಮಗುನ್ ತಂದು ಪಲ್ಲಕ್ಕಿ ಒಳಗಿಡ್ತಾರೆ ಗಂಡಂತಿ. ಇದು ನೀನ್ ಕೊಟ್ಟು ಭಿಕ್ಷೆ, ನಮಗೆ ಸಂತಾನ ಭಾಗ್ಯ ಇಲ್ಲದೆ ಬಂದಿದ್ದೀವಿ, ನೀನ್ ಕೊಟ್ಟು ಭಿಕ್ಷೆ ಅಂತೇಳಿ ಪಲ್ಲಕ್ಕಿ ಒಳಗಡೆ ಹಾಕ್ತಾರೆ. ಆ ಪಲ್ಲಕ್ಕಿ ಅದನ್ನ ಇಟ್ಕೊಂಡು ಹಾಯ್ತದೆ ಇಲ್ಲಿ ಕೆಂಡವನ್ನು ಹಾದಲ್ಲಿ ಬಂದು ಅಲ್ಲಿಂದ ಮತ್ತೆ ಮಗುವನ್ನು ತಗೊಳ್ತಾರೆ. ಹೌದು, ಇದೊಂದು ನಡೆಯುತ್ತೆ. ಮತ್ತೆ ಕುದುರೆ, ಒಂಟೆ, ಆಮೇಲೆ ದೂತ, ಈ ತರ
ಎಲ್ಲ ರೀತಿಯಲ್ಲೂ ಕೂಡ ಧಾರ್ಮಿಕವಾಗಿ ಏನೇನ್ ನಾವು ನೋಡ್ತೀವೋ ಅದೆಲ್ಲ ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಉಂಟು. ಇವೆಲ್ಲ ಮುಗಿತಿರುವಾಗ ಕೆಂಡ ಸೇವೆ ಮುಗಿತಿರೋ ಭೂತಕೋಳ ಸ್ಟಾರ್ಟ್ ಆಗುತ್ತೆ ಮುಖ್ಯವಾಗಿ. ಈಗ ನಮ್ಮ ಬಂಡೂರಲ್ಲಿ ವಿಶೇಷ ಕಾಣಿಸ್ತೀನಿ ಬನ್ನಿ. ಇದು ಬಂಡೂರ ರಕ್ಷಣೆ ಹನುಮಂತ ಹೇಳಿ, ಇವನು ಕೋಟೆ ಹನುಮಂತ ಅಂತ ಹೇಳಿ. ಈಗ ಉಳಿದವರೆಲ್ಲ ಕೈಲಿ ಗದೆ ಇರುತ್ತೆ, ಇದು ನೋಡಿ ಇಲ್ಲಿ ಕಾಣಿರ್ಬೋದು, ಇಲ್ಲಿ ಗದೆ ಉಂಟು, ಇಲ್ಲಿ ಗದೆ. ಈ ಹನುಮಂತನ ವಿಶೇಷ ಇದು ಕಹಳೆ, ಇದು ಕಹಳೆ, ಇದೇನು ಕಾಣಿಸ್ತಿದೆಯಲ್ಲ ಇದು ಕಹಳೆ. ಈ ಹನುಮಂತನಿಗೆ ಕೋರೆ ಹಲ್ಲಿದೆ, ಇಲ್ಲಿ ಕಾಣಿಸ್ಬೋದು ನಿಮ್ಗೆ ಕೋರೆ ಹಲ್ಲು. ಯಾರು ಇಲ್ಲ ಇಲ್ಲಿ ಕಾಣಿಸ್ತಾ ಇದ್ವಿ ಕೋರೆ ಹಲ್ಲು, ಇಲ್ಲಿ ಅಭಯ ಇದೆ, ಇದು ಕಹಳೆ. ಯಾರು ಹಿಂದೆ ಯುದ್ಧಕ್ಕೆ ಹೋಗ್ತಿದ್ರೋ, ಯುದ್ಧವನ್ನ ಮಾಡ್ತಿರೋ, ಸಂಘರ್ಷವನ್ನ ಮಾಡ್ತಿರೋ, ಅವರು ಈ ಹನುಮಂತನ ಆರಾಧನೆ ಮಾಡಿ ಹೋಗ್ತಿದ್ರು. ಆ ದಿನ ನಮ್ಮ ಬಂಡೂರು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಯಾವ್ದಾದ್ರು ಜಾಗ ಸಂಬಂಧಪಟ್ಟಿದ್ರೆ, ಕೋರ್ಟಿಗೆ ಸಂಬಂಧಪಟ್ಟ ಕೇಸ್ಗಳನ್ನ ಇರ್ತೀವಿ, ಅವ್ರು ಈ ಹನುಮಂತನ ದರ್ಶನ ಮಾಡ್ತಾರೆ. ಈ ಹನುಮಂತನ ಗುಡಿ ಇಲ್ಲ, ಹನುಮಂತ ಓಪನ್ ಆಗಿರ್ಬೇಕಂತ ಹೇಳಿದ್ದು. ಈ ಹನುಮಂತನಿಗೆ ಪ್ರಥಮವಾಗಿ ಇಲ್ಲಿ ಪೂಜೆ ಆಗುತ್ತೆ ನಾಡ್ದು. ನಾಳೆ ಇದಕ್ಕೆ ಕಲಾವೃದ್ಧಿ ಎಲ್ಲ ಆಗುತ್ತೆ. ಕಲಾವೃದ್ಧಿ ಆದ್ಮೇಲೆ ಕೆಂಡ ಸೇವೆ ದಿನ ಇವನಿಗೆ ಪ್ರಥಮವಾಗಿ ಪೂಜೆ ಆಗುತ್ತೆ. ಇದಕ್ಕೆ ಅಭಿಷೇಕ ಆಗುತ್ತೆ, ತೈಲಾಭಿಷೇಕಗಳಾಗ್ತದೆ. ಇವನಿಂದ ಯಾರು ಒಳ್ಳೇದಾಗಿತ್ತು ಅವರೆಲ್ಲ ಇಲ್ಲಿ ಪೂಜೆ ತಗೊಬರ್ತಾರೆ. ಇಲ್ಲಿ ವಿಶೇಷವಾಗಿ ಎಲ್ಲ ಕೆಂಡವನ್ನ ಇವನೇ ನೋಡ್ತಾನೆ, ಹನುಮಂತ ನಿಂತು ಇಲ್ಲಿ ಮಾಡಿಸ್ತಾ ಇರ್ತಾನೆ. ಹಾಗೆ ನಮ್ಮ ಇಡೀ ದೇವಸ್ಥಾನ ನೋಡ್ತಿರೋನೇ ಈ ಹನುಮಂತ, ರಕ್ಷಣೆ ಹನುಮಂತ. ಬನ್ನಿ ಮತ್ತು ಕಾಣಿಸ್ತೀನಿ. ಇಲ್ಲಿ ಯಾಗಶಾಲೆ ನೋಡ್ಬೋದು, ಯಾಗಶಾಲೆ ಆಗ್ತಿದೆ. ನಾಳೆ ಕಲಾವೃದ್ಧಿ ಹೋಮ ಆಗ್ಲಿ, ಚಂಡಿಕಾಯ ಆಗಲಿ, ನಾಡ್ದು ಕೂಡ ಕಾರ್ಯಕ್ರಮ. ನಂದು ಪುತ್ರಕಾಮೇಷ್ಟಿ ಯಾಗ ಗಣಪತಿ ದೇವಸ್ಥಾನ ಅಂತೇಳಿ ನನ್ನ ಊರಿಗೆ ಒಂದು ಗಣಪತಿ ದೇವಸ್ಥಾನ ಇದೆ. ಅದು ಕೂಡ ಬಂಡೂರು ಸಂಬಂಧಪಟ್ಟಂತ ದೇವಸ್ಥಾನಗಳೇ. ಅವಕ್ಕೆಲ್ಲ ದೇವತೆಗಳ ಲಿಂಕ್ ಇದ್ದಾಗ ಅಲ್ಲಿ ಮಾಡಿಸ್ತಾ ಇದೀವಿ ನಾವು. ಇನ್ನು ಉಳಿದ ಯಾಗ ಹೋಮಗಳಿಗೆ ಸಿದ್ಧತೆ ಆಗ್ತಿದೆ. ಮಣ್ಣಲ್ಲೇ ಮಾಡ್ಬೇಕಂತ ಹೇಳೋದು ನಮ್ಮ ಕಲ್ಪನೆ. ಯಾಕಂದ್ರೆ ನಮ್ಮಲ್ಲಿ ಸಿಮೆಂಟಿನ ಇಂದ ಯಾಗಶಾಲೆ ಮಾಡಿದ್ರೆ ಅದು ಅಷ್ಟು ಧಾರ್ಮಿಕವಾಗಿ ನಾನು ಒಪ್ಪುವುದಿಲ್ಲ. ಮತ್ತೆ ಅದಕ್ಕಾಗಿ ನಾವು ಏನ್ ಮಾಡಿದ್ವಿ, ಮಣ್ಣಲ್ಲೇ ಸಿದ್ಧತೆ ಮಾಡಿದ್ವಿ. ನಾವು ಏನ್ ಮಾಡ್ತಿದ್ವಿ ಇಲ್ಲಿ ನೋಡ್ಬೋದು, ತೋರಣದ ಮೇಲೆ ಕಾಣ್ಬೋದು, ಇದೆಲ್ಲ ಮಡ್ಲಿನ ಮಾಡಿಸಿದ್ವಿ. ನಮ್ಮ ಹಳೆಯ ಸಂಸ್ಕಾರಗಳು, ಹಳೆಯ ಸಂಸ್ಕೃತಿಗಳನ್ನು ಮರಿಬಾರ್ದು ಅಂತೇಳಿ. ಹಿಂದೆ ಹೇಗೆ ಚಪ್ರವನ್ನ ಹಾಕ್ತಿದ್ವೋ ಅದೇ ತರ ಚಪ್ರ ಹಾಕಿದ್ದೀವಿ. ಮತ್ತೆ ನೋಡಿ ಇಲ್ಲಿ ಮಾವಿನ ತೋರಣ ಕಟ್ಟಿದ್ದಂತ ಆಗಿರ್ಲಿ, ಎಲ್ಲವೂ ಕೂಡ ಈಗ ನಾವು ಪೆಂಡಲೆಲ್ಲ ಹಾಕಿ ಮಾಡ್ಬೋದು, ಮೆರಗು ಕೊಡ್ಬೋದು. ಆದ್ರೆ ನಮ್ಗೆ ಆ ಧಾರ್ಮಿಕ ಸೊಬಗು ಸಿಗುವುದಿಲ್ಲ. ಈ ಮಣ್ಣಲ್ಲೇ ಇದು ನೋಡಿ, ಮಣ್ಣು ಕೈ ಮಣ್ಣು ಹಾಕಿದ್ದಾರೆ, ಇಲ್ಲಿ ಸಗಣಿ ಸಾರಿಸಿದ್ದಾರೆ. ಪೂರ್ತಿ ಇಡೀ ಅಂಗಳಕ್ಕೆ ಎಲ್ಲ ಸಗಣಿ ಹಾಕಿದ್ದಾರೆ. ಏನು ವಿಶೇಷತೆ ಉಂಟು ಅಂದ್ರೆ, ಈಗ 16ಕ್ಕೆ ಏನು ಕೆಂಡ ಸೇವೆಗಳಾಗ್ತದಲ್ಲ, ಕೆಂಡೆಲ್ಲ ಆದ್ಮೇಲೆ ನಮ್ದು 17ಕ್ಕೆ, ಈಗ 16ಕ್ಕೆ ಧಾರ್ಮಿಕ ಆಚರಣೆಗಳೆಲ್ಲ ಮುಗ್ದೋಯ್ತು, ದೇವರಿಗೆ ಸಂಬಂಧಪಟ್ಟದ್ದೆಲ್ಲ ಮುಗಿಸ್ತದೆ. 17ಕ್ಕೆ ಭೂತಕೋಲ ಅಂದ್ರೆ ಭೂತಾರಾಧನೆಗಳು. ನಾವಿಲ್ಲಿ ಜನರಿಗೆ ರಕ್ಷಣೆ ಕೊಡುವವನು, ಕ್ಷೇತ್ರ ರಕ್ಷಕನು ಆದಂತ ಕ್ಷೇತ್ರಫಲ, ರಣಭೂತ ಮತ್ತೆ ಭೂತ, ಅದೆರಡೂ ಕೂಡ ಬೆಟ್ಟದಲ್ಲಿದೆ. ಆ ಭೂತ ನಮಗೆ ಇಲ್ಲಿಗೆ ಬರ್ತಾನೆ 17ಕ್ಕೆ. ಆ ಭೂತನಿಗೆ ಜನರು ರಕ್ತಪಾನಗಳನ್ನು ಕೊಡ್ತಾರೆ, ಕೋಳಿಯನ್ನು ಕೊಡುವಂತ ಒಂದು ಪದ್ಧತಿ ಇದೆ ಎಲ್ಲರಿಗೂ. ಆದ್ರೆ ಉಳಿದ ಕ್ಷೇತ್ರಗಳಿಗೂ ನಮ್ಮ ಕ್ಷೇತ್ರಗಳು ವ್ಯತ್ಯಾಸ ಏನಂದ್ರೆ, ಉಳಿದವರು ಕೋಳಿಯನ್ನ ಕೊಟ್ಟು ಮನೆ ತಗೋಕ ಮಾಡ್ಕೊ ತಿಂತಾರೆ. ಇಲ್ಲಿ ಹಾಗಿಲ್ಲ. ಇಲ್ಲಿ ಏನಿದೆ, ಎಲ್ಲಾ ಭಕ್ತಾದಿಗಳು ಸೇರಿ ಕೋಳಿಯನ್ನ ಬೇಯಿಸಿ ಆ ದಿನ ಬಲಿ ಊಟ ಅಂತ ಹಾಕ್ತಾರೆ 17ಕ್ಕೆ. ಅದನ್ನ ಎಲ್ಲರನ್ನು ಕುಂಡಿಸಿ, ಇಲ್ಲಿ ಕುಂಡಿಸಿ ಏನು ಕುಡಿಸ್ತೀವಿ, ಚಾಪೆ ಕುಂಡಿಸಿ ಎಲ್ಲರಿಗೂ ಬಲಿ ಊಟವನ್ನ ಕೊಡ್ತೀವಿ ಸಾಯಂಕಾಲ. ಅದು ಅದ್ಭುತವಾಗಿರುತ್ತೆ ನೋಡೋಕೆ. ಆಮೇಲೆ 18ಕ್ಕೆ ಮತ್ತೆ ಶುದ್ಧೀಕರಣ ಆಗ್ತದೆ, ಕ್ಷೇತ್ರ ಶುದ್ಧಿ ಮಾಡ್ತೀವಿ, ಅನ್ಯಾರ ಮಾಡಿರ್ತಾರಲ್ಲ ಇಲ್ಲಿ. ಆದ್ರಿಂದ 18ಕ್ಕೆ ಮತ್ತೆ ಶುದ್ಧೀಕರಣ ಆಗಿ 18ಕ್ಕೆ ತಾಯಿ ಎಲ್ಲೆಲ್ಲಿ ಓಡಾಡಿ ಬಂದಿರ್ತಾಳಲ್ಲ, ಅದ್ರ ಅಕ್ಕಿ ಧಾನ್ಯಗಳನ್ನೆಲ್ಲ ಇಲ್ಲಿ ರಾಶಿ ಹಾಕ್ತಿವಿ, ದೊಡ್ಡದಾಗಿ ರಾಶಿ ಹಾಕಿ ಭಿಕ್ಷಾಟನೆ ಅಂತ ಮಾಡ್ತೀವಿ. ಅದಕ್ಕೆ ಪೂಜೆ ಮಾಡಿ ಯಾರು ಕೂಡ ಅಕ್ಕಿಯನ್ನು ತಗೊಂಡು ಹೋಗ್ಬೋದು ಮನೆಗೆ. ಅಕ್ಕಿನ ಅಂದ್ರೆ ಹೇಗಂದ್ರೆ, ಅಕ್ಕಿ ತಗೊಳ್ಬಹುದು, ತೆಂಗಿನಕಾಯಿ ತಗೊಳ್ಬಹುದು. ಅದನ್ನ ತಗೊಂಡು ಮನೇಲಿ ಇಡುವುದರಿಂದ ಅವ್ರಿಗೆ ಸಂಪತ್ತು ವೃದ್ಧಿ ಆಗ್ತಾರೆ. ಒಂದೊಂದು ಭಾವನೆಗಳಿದೆ, ಅದು ಆಗ್ತಾ ಉಂಟು. ಈಗ ಯಾರು ಅಕ್ಕಿಯನ್ನು ತಗೊಂಡು ಹೋಗಿದ್ದಾರೆ, ಅವ್ರ ಮನೇಲಿ ಯಾರಿಗೂ ಅನ್ನದಾನಕ್ಕೆ ಬರಾಗ್ತಿಲ್ಲ. ಹಾಗೆ 18ಕ್ಕೆ ಭಿಕ್ಷಾಟನೆ ಅಂತ ಒಂದು ಪೂಜೆ ನಡೀತಾ ಉಂಟು. ಬನ್ನಿ, ತಾಯಿ ಸಿದ್ಧತೆ ಆಗ್ತಾ ಉಂಟು. ನೂರಾರು ಸಾವಿರಾರು ಭಕ್ತಾದಿಗಳ ದರ್ಶನಕ್ಕಾಗಿ ತಾಯಿ ಸಿದ್ಧತೆ ನಡೆಸ್ತಾ ಇದ್ದಾಳೆ. ಅದಲ್ಲದೆ ಪಲ್ಲಕ್ಕಿ 4 ತಿಂಗಳಾಗಿತ್ತು ಹೊರಗಡೆ ಹೋಗಿ, ಈ ಬರ್ಲಿಕ್ಕೆ ಕಾತುರಲ್ಲಿ ಕಾಯ್ತಾ ಇದ್ದಾಳೆ. ಹೆಂಗೆ ಕುಣಿತಾ ಇದ್ದಾಳೆ ಅಂದ್ರೆ, ನಾನು ಯಾವಾಗ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ ಅಂತ ತಾಯಿಯಲ್ಲಿ ಸಿದ್ಧತೆ ನಡೆಸ್ತಾ ಇದ್ದಾಳೆ. ಅದರಿಂದ ನಾಳೆ ಸಾಯಂಕಾಲ ಅಂತೂ ವಿಜೃಂಭಿತವಾಗಿ ತಾಯಿ ಬರ್ತಾ ಇದ್ದಾಳೆ. ತಾಯಿ ಬಂದ ನೋಡಿ, ತೋರಣ ಹಾಕ್ತಿದ್ದಾರೆ, ಕಂಡಿರ್ಬೋದು, ಇಲ್ಲಿ ಕಾಣಿಸ್ತೇವೆ ತೋರಣಗಳು. ಮಾವಿನ ತೋರಣ ಸಿದ್ಧತೆ ಆಗ್ತಾ ಉಂಟು. ಹಾಗೆ ಇಲ್ಲಿ ಒಳಗೆ ಬಂದ್ರೆ ಕಾಣಿಸ್ತದೆ. ಕೆಲಸಗಳು ಮತ್ತು ಬಾಕಿ ಆಗ್ತದೆ ಇನ್ನು. ಹೀಗೆ ಇನ್ನೊಂದು ಪಲ್ಲಕ್ಕಿ. ಇದು ನಮ್ದು ತಾಯಿ ಕೂದು ಪಲ್ಲಕ್ಕಿ ಬಿಟ್ಟು ಇನ್ನೊಂದು ದೇವಿದು ಪಲ್ಲಕ್ಕಿ ಇದೆ. ಇದೇನಂದ್ರೆ ಹನುಮಂತ ಮತ್ತೆ
ಚಾಮುಂಡೇಶ್ವರಿ, ಮತ್ತೊಂದು ಮೂಲ ಚಾಮುಂಡೇಶ್ವರಿ ಕೊಡ್ತಾಳೆ. ಇದು ಸಂಕ್ರಾಂತಿಗೆ ಮಾತ್ರ ಹೇಳುತ್ತೆ ಈ ಪಲ್ಲಕ್ಕಿ. ಈ ಪಲ್ಲಕ್ಕಿ ಕೂಡ ಸಿದ್ಧತೆಗೆ ಬಂದಿದೆ. ಈಗ ಆಚಾರ್ಯ ಬಂದು ಅದಕ್ಕೆ ಪಾಲಿಶ್ ಮಾಡಿ ಅದಕ್ಕೆ ಟಚಪ್ ಎಲ್ಲ ಮಾಡ್ಲಿಕ್ಕಿದ್ದಾರೆ. ಹಾಗಾಗಿ ಸಿದ್ಧತೆ ಆಗ್ತುಂಟು. ಇನ್ನು ಉಳಿದದ್ದು ಇಲ್ಲಿ ನೋಡಿರ್ಬೋದು, ತಾಯಿ ಅಲಂಕಾರಗಳಾಗ್ತಿದೆ, ತಾಯಿಗೆ ಸಿದ್ಧತೆಗಳಿಗೆ ಇದೆಲ್ಲ ಪಾಲಿಶ್ ಆಗ್ಲಿಕ್ಕಿದೆ ಕಳಸಕ್ಕೆ. ಮತ್ತೆ ದೇವಿ ಒಳಗಡೆ ಎಲ್ಲ ಕಳಸ ಬಂದ್ ಕೂತಿದೆ. 13 ಕಳಸದ ಗಿಂಡಿ ಕೂಡ ಬಂದ್ ಕುಂತಿದೆ. ಈಗ ಸಜಿ 13 ಸಿದ್ಧತೆಗಳಾಗ್ತಾ ಉಂಟು. ಅದ್ರ ಒಳಗೋಗಿ ಕಳಸ ಗಿಂಡಿ ಕಾಣಿಸ್ತು. ನಮ್ದು ಪ್ರಧಾನ ಕಳಸದ ಗಿಂಡಿಗಳು ಇನ್ನೇ ಆಗ್ಲಿಕ್ಕಿದೆ. ಒಂದು ತಗೊಳ್ಳಿ. ಕಳಸ ಗಿಂಡಿಗಳೆಲ್ಲ ಹೀಗೆ ಹೋಗ್ತಾ ಇದೆ, ಹೊರಗಡೆ ಹೋಗಿ ವಾಶ್ ಮಾಡ್ತಾ ಇದ್ದಾರೆ. ನೋಡ್ಬೋದು, ಎಲ್ಲ ವಾಶ್ ಮಾಡಿ ನಾಡ್ದು ಇದಕ್ಕೆ 16ಕ್ಕೆ ಏನು ಸಿದ್ಧತೆ ಉಂಟಲ್ಲ, ಕಳಸ ಸಿದ್ಧತೆಗೆಲ್ಲ ತಯಾರಿ ಆಗ್ತಾ ಉಂಟು. ಎಲ್ಲವನ್ನ ಹೊರಗಡೆ ತೆಗೆದಿದ್ದೀವಿ. ಹಾಗೆ ತಾಯಿ ಆಭರಣ ಕೂಡ ಇವತ್ತೇ ಬರ್ತಾ ಇದೆ ಕ್ಷೇತ್ರಕ್ಕೆ ಬಂದು ತಾಯಿ ನಾಳೆಯಿಂದ ಅಲಂಕಾರವಾಗಿ ಕೂತಾಳೆ. ಅದರಿಂದ ಇವತ್ತು ಯಾವುದೇ ತರ ಅಲಂಕಾರಗಳಿಲ್ಲ ದೇವಿಗೆ, ಇವತ್ತು ಯಾವುದೇ ಪೂಜೆಗಳಿರುವುದಿಲ್ಲ. ಆದ್ರೆ ನಾಳೆಯಿಂದ ಪೂಜೆ ಸ್ಟಾರ್ಟ್ ಆಗುತ್ತೆ. ನಾಳೆ ಭಟ್ರು ಬಂದು ಇದಕ್ಕೆ ಶುದ್ಧ ತಿರುಮಲ ಹಾಕಿ ಕಲಾವೃದ್ಧಿ ಮಾಡಿ ನಾಳೆಯಿಂದ ಜಾತ್ರಾ ಮಹೋತ್ಸವ ಚಾಲನೆ ಪ್ರಾರಂಭ. ಇದೇ ಬಂಡೂರೇಶ್ವರಿ ದೇವಸ್ಥಾನ ನಂದೇ ಊರಲ್ಲಿ ಕೂಡ ಬಂಡೂರಲ್ಲೇ ಇನ್ನೊಂದು ಗಣಪತಿ ದೇವಸ್ಥಾನ ಇದೆ. ಇದು ಸಾರ್ವಜನಿಕ, ನನ್ನ ಊರದ್ದು. ಇದು ಉದ್ಭವ ಗಣಪತಿ, ನೀವು ನೋಡ್ತಾ ಇರ್ಬೋದು. ಉದ್ಭವ ಗಣಪತಿ ಇದು ಹಿಂದಿನಿಂದಕ್ಕೂ ಉದ್ಭವವಾಗಿ ಬಂದಿದ್ದು. ಸೌತಡ್ಕ ಬಿಟ್ರೆ ಇಲ್ಲೇ ಬಹುಶಃ ಇರ್ಬೋದು, ನನಗೆ ಗೊತ್ತಿಲ್ಲ, ನಾಲೆಜ್ ಇಲ್ಲ. ಬಟ್ ಸೌತಡ್ಕದಲ್ಲಿ ಏನ್ ರೂಲ್ಸ್ ಇದೆ ಅದು ಇಲ್ಲಿದೆ. ಇದಕ್ಕೆ ಕಟ್ಟಡ ಮಾಡುವಂಗಿಲ್ಲ, ಓಪನ್ ಆಗಿರಬೇಕಂತ ಹೇಳಿದ್ರೆ ಹೊರಗಡೆ ಕಟ್ಟಡ ಮಾಡ್ತೀವಿ. ಆದ್ರಿಂದ ಈ ಉದ್ಭವ ಗಣಪತಿಯ ಮುಂದೆ ನಮ್ದು ಪುತ್ರ ಕಾಮೇಷ್ಠಿ ಯಾಗ ನಡೀತಿದೆ. ಅದಕ್ಕೆ ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ, ಇದಕ್ಕೆ ಕಮಿಟಿಗಳೆಲ್ಲ ನಿರ್ಣಯ ಇದೆ ಊರದ್ದು. ಇಲ್ಲಿ ಸ್ವಲ್ಪ ಸೀಟ್ ಎಲ್ಲ ತೆಗೆದು ಮತ್ತು ಕೂಡ ಚಂದ ಮಾಡಿ ಇದು ಓಪನ್ ಮಾಡಿ, ಈಗ ಸ್ವಲ್ಪ ಮುಂದಾಗಿದೆ ಅದು, ಓಪನ್ ಮಾಡಿ ಹಿಂದೆ ಚಂದ ಮಾಡುವಂತ ಒಂದು ಕಲ್ಪನೆ ಕೂಡ ಆಗ್ತಾ ಇದೆ. ಇದು ಕೇವಲ ಎಷ್ಟೋ ಜನ ಈಗ ಸೌತಡ್ಕ ಹುಡ್ಕ ಹೋಗ್ತಾ ಇದ್ದಾರೆ ಗಣಪತಿಯನ್ನ. ಆದ್ರೆ ನಾನು ಹೇಳ್ತಿದ್ದೆ ಅದೇ ಶಕ್ತಿ ಪವರ್ಫುಲ್ ಇಲ್ಲೂ ಇದೆ, ನಮ್ ಜನ ಗೊತ್ತಿಲ್ಲ, ನಮ್ ಕಡೆ ಇದ್ದವ್ರು ಗೊತ್ತಿಲ್ಲ. ಅದರಿಂದ ಇಲ್ಲಿ ಗಣಪತಿ ಸಂಕಷ್ಟ ತುಂಬಾ ವಿಶೇಷ ಕಾರ್ಯಕ್ರಮಗಳಾಗ್ತದೆ. ಪ್ರತಿ ಸಂಕಷ್ಟ ಗಣೋಮಗಳಾಗ್ತದೆ. ಇದು ವನ ಮಹಾಗಣಪತಿ ಅಂತ ನಾವು ಹೇಳ್ತೀವಿ. ಉದ್ಭವವಾಗಿ ವನ ಮಹಾಗಣಪತಿ ಇಲ್ಲಿ ನೋಡ್ಬೋದು, ಎಲ್ಲ ಉದ್ಭವವಾಗಿ ಬಂದಿದೆ, ಯಾವುದು ಕೂಡ ಕೆತ್ತಿದ್ದಲ್ಲ ಇದು. ಇಲ್ಲಿ ಗಂಟೆ ಹರಕೆಗಳಾಗ್ತಾ ಉಂಟು. ಇಲ್ಲಿ ಯಾರು ಏನಾದ್ರು ಹರಕೆ ಇರ್ತದೆ, ಗಂಟೆ ಕಟ್ತೆ ಅಂತ ಹರಕೆ ಮಾಡಿದ್ರೆ ಇಲ್ಲಿ ಆಗ್ತಾ ಇದೆ, ಆ ಕೆಲಸಗಳಾಗ್ತಿದೆ. ಮತ್ತೆ ಮೋದಕ ನೈವೇದ್ಯ ಆಗ್ತಾ ಇದೆ, ಅದು ಗಣೋಮ. ಇದೇ ಗಣಪತಿ ದೇವಸ್ಥಾನದಲ್ಲಿ ಈಗ ನೋಡ್ಬೋದು ಸಿದ್ಧತೆಗಳೆಲ್ಲ ಆಗ್ತಿದೆ. ಇಲ್ಲೇ ಕೂಡ ಇದೇ ಗಣಪತಿಯ ಮುಂದೆ ಏನೇ ವಿಘ್ನಗಳಿದ್ದು ದೂರವಾಗಿ ನಮಗೆ ಸಂತಾನ ಭಾಗ್ಯ ಆಗ್ಬೇಕು ಅಂತ ಸಂಕಲ್ಪಗಳಾಗ್ತದೆ. ಈ ಸಂಕಲ್ಪ ಆದ ನಂತರದಲ್ಲಿ ಇಲ್ಲೇ ಪಕ್ಕದಲ್ಲಿ ಕಾಣುವಂತ ಯಾಗಶಾಲೆಯಲ್ಲಿ ನಮ್ಮ ಎಲ್ಲ ಧಾರ್ಮಿಕ ವಿಧಿವಿಧಾನದ ಮೂಲಕವಾಗಿ ಪುತ್ರ ಕಾಮೇಷ್ಠ ಮಹಾಯಾಗ ನಡೀತಾ ಇದೆ. ಅದ್ಭುತವಾಗಿ ನಡೀತಿದೆ. ಅಲ್ಲಿ ಪಕ್ಕದಲ್ಲಿ ಇದೇ ಅನ್ನಛತ್ರ ಇದೆ. ಅವರಿಗೆ ದಂಪತಿಗಳಿಗೆ ಪ್ರತ್ಯೇಕ ಅನ್ನಛತ್ರ ಇದೆ. ಹೊರಗಿನವ್ರಿಗೆ ಯಾರಿಗಿಲ್ಲ, ದಂಪತಿಗಳು ಮಾತ್ರ ಊಟ ಮಾಡಬೇಕು, ಆ ತರ ವ್ಯವಸ್ಥೆ ಇದೆ. ಅವರಿಗೆ ಊಟದ ವ್ಯವಸ್ಥೆ ಎಲ್ಲ ಬೇರೆ ತರ ಇರ್ತದೆ. ಇಲ್ಲಿ ಸಂಕಲ್ಪ ಪೂಜೆ, ಇಲ್ಲೆಲ್ಲ ದಂಪತಿಗಳಿಗೆ ಸಂಕಲ್ಪ ಪೂಜೆ ಮಾಡ್ತೀವಿ. ಇದೇ ಗಣಪತಿ ಮುಂದೆ ಸಂಕಲ್ಪ ಆಗ್ತದೆ. ಆ ನಂತರ ಈ ಪಕ್ಕದಲ್ಲಿ ಹೋಮ ತಯಾರಿ ಇರ್ತದೆ. ಇನ್ನು 3 ದಿನ ಟೈಮ್ ಇದೆ, 2 ದಿನ ಟೈಮ್ ಇದೆ. ಅದ್ರ ಸಿದ್ಧತೆಗಳಾಗ್ತಿದೆ, ಪೆಂಡಲ್ ಆಗ್ತಿದೆ, ಪೇಂಟಿಂಗ್ ಎಲ್ಲ ಆಗ್ತಿದೆ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.